ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡೋಕ್ಕೆ, ದೇವರ ಆಶೀರ್ವಾದ ಸಂಪೂರ್ಣವಾಗಿ ಕೈ ಹಿಡಿಯೋಕ್ಕೆ ಮೇ 1ರಿಂದ 5ನೇ ತಾರೀಕಿನವರೆಗೆ ನಿಮ್ಮ ಜೀವನದಲ್ಲಿ ಒಂದು ಸಂಕಲ್ಪವನ್ನು ಸೃಷ್ಟಿ ಮಾಡಿಕೊಳ್ಬಹುದು. ನೀವು ಒಬ್ಬರೇ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಶಾಂತಿಯಿಂದ, ನೆಮ್ಮದಿಯಿಂದ ಜೀವನ ಮಾಡಬೇಕು, ಎಲ್ಲ ಕಷ್ಟಗಳಿಂದ ಪರಿಹಾರ ಮಾಡಬೇಕು ಅನ್ನುವಂತಹ ಒದ್ದಾಟದಲ್ಲಿ ನಿಮ್ಮ ಜೀವನವನ್ನು ನಾಶ ಮಾಡ್ಕೊಳ್ತಿದ್ದೀರಾ. ಸಣ್ಣ ಪುಟ್ಟ ಖುಷಿಗಳನ್ನು, ಸಂತೋಷವನ್ನು ದೂರ ಮಾಡ್ಕೊಳ್ತಿದ್ದೀರಾ. ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಹಣದ ಅಗತ್ಯವಿದ್ದರೆ ಅಥವಾ ನಿಮ್ಮ ಕೆಲಸಗಳಲ್ಲಿ ಪ್ರಗತಿ ಬೇಕೆಂದು ನೀವು ಬಯಸಿದರೆ ನಮ್ಮ ಮಾತನ್ನು ಮನಸಾರೆ ನಂಬಿ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ತಪ್ಪದೆ ಓಂ ಶ್ರೀ ಮಾತ್ರೇ ನಮಃ ಎಂದು ಕಮೆಂಟ್ ಮಾಡಿ. ಖಂಡಿತವಾಗಿ ನಿಮ್ಮ ಜೀವನ ಈಗ ಬದಲಾವಣೆಯತ್ತ ಸಾಗುತ್ತದೆ. ಇದರಿಂದ ನಿಮ್ಮ ಕಾರ್ಯಗಳು ಸುಗಮವಾಗಿ ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಸ್ನೇಹಿತರೆ, ಈ ವಿಷಯ ತುಂಬ ವಿಶೇಷವಾಗಿದೆ. ಏಕೆಂದರೆ ನಿಮ್ಮ ಗೌರವ ಮತ್ತು ನಿಮ್ಮ ವಿಶೇಷವಾದ ಪ್ರಾಣಕ್ಕೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ನಡೆಯಲಿದ್ದು, ಅದು ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸುತ್ತದೆ. ಒಟ್ಟಾರೆ 24 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಘಟನೆ ನಡೆಯುತ್ತದೆ. ಅದು ನೇರವಾಗಿ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಆದರೆ ನೀವು ಭಯ ಪಡುವ ಅಗತ್ಯವಿಲ್ಲ. ಏಕೆಂದರೆ ಈ ಘಟನೆಯ ಹಿಂದೆ ಒಂದು ದೈವಿಕವಾದ ರಹಸ್ಯ ಅಡಗಿದೆ. ಆರಂಭದಲ್ಲಿ ನಾವು ಹೇಳುವ ಮಾತುಗಳು ನಿಮಗೆ ಕಠಿಣವಾಗಿ ತೋರುತ್ತದೆ. ನೀವು ಕೇಳಬಹುದು, ಗುರೂಜಿ, ನೀವು ಯಾಕೆ ಈ ರೀತಿಯಾಗಿ ಭಯಪಡಿಸುತ್ತೀರಾ? ಆದರೆ ನಿಜವಾಗಿ ನಾವು ನಿಮಗೆ ಭಯ ಹುಟ್ಟಿಸಲು ಬಂದಿಲ್ಲ, ನಿಮ್ಮನ್ನು ಜಾಗೃತಿಗೊಳಿಸಲು ಬಂದಿದ್ದೇವೆ. ಈ ದಿನದ ವಿಶೇಷವಾದ ಸಂದೇಶ ಕಠಿಣವಲ್ಲ. ಇದು ನಿಮ್ಮ ಜೀವನದ ಅತ್ಯಂತ ದೊಡ್ಡದಾದ ಶುಭ ಸುದ್ದಿಯಾಗಿದೆ. ನಿಮ್ಮ ಗೌರವವನ್ನು ಕಾಪಾಡುವಂತಹ ಒಂದು ಶಕ್ತಿ ಈಗಾಗಲೇ ನಿಮ್ಮ ಜೊತೆಗಿದೆ. ನಿಮ್ಮ ವಿರುದ್ಧ ಕೆಲಸ ಮಾಡುವಂತಹ ಕುತಂತ್ರಗಳನ್ನು ರೂಪಿಸುತ್ತಿರುವಂತಹ ಜನರನ್ನು, ಅವರ ಹೆಸರುಗಳನ್ನು ಕೆಡಿಸಲು ಪ್ರಯತ್ನ ಮಾಡ್ತಿರುವಂತಹ ಜನರು, ನಿಮ್ಮ ಒಳಗಿನ ಶಕ್ತಿಯನ್ನು ನಾಶ ಮಾಡಲು ಕಷ್ಟಪಡ್ತಿರ್ತಕ್ಕಂತಹ ಶತ್ರುಗಳನ್ನು ನಾಶ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಶಕ್ತಿಯ ಒಂದು ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸೋದಕ್ಕೆ ಈ ಸಮಯ ಕಳೆದ ಸುಮಾರು 16 ವರ್ಷಗಳ ನಂತರ ನಿಮಗೆ ಒಂದು ದೈವಿಕವಾಗಿರುವಂತಹ ಶಕ್ತಿ ನಿಮ್ಮನ್ನು ರಕ್ಷಿಸುತ್ತದೆ. ನೀವು ಗಮನಿಸದೇ ಇರಬಹುದು, ಆದರೆ ಯಾವಾಗಲೂ ನಿಮ್ಮ ಜೀವನದಲ್ಲಿ ಅಪಾಯ ಬಂದಾಗ ಏನೋ ಒಂದು ಅಂತರಂಗದ ಧ್ವನಿ ನಿಮಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಅದು ಈ ದೈವಿಕ ಶಕ್ತಿಯ ಸೂಚನೆ. ಈ ಶಕ್ತಿ ನಿಮ್ಮ ಸುತ್ತಲೂ 48 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಡಚಣೆ ಬಾರದಂತೆ ನೋಡಿಕೊಳ್ಳುತ್ತಿದೆ. ನಿಮ್ಮ ಶತ್ರುಗಳು ಹಲವಾರು ಬಾರಿ ನಿಮಗೆ ಪ್ರಯತ್ನ ಮಾಡಿದರೂ ನಿಮಗೆ ಏನೂ ಮಾಡಲಾಗಲಿಲ್ಲ. ಏಕೆಂದರೆ ನಿಮ್ಮ ಭಾಗ್ಯ ಮತ್ತು ದೈವಿಕ ಆಶೀರ್ವಾದಗಳು ನಿಮ್ಮ ಜೊತೆಗಿದೆ. ಈಗ ಕಾಲ ಬದಲಾಗುತ್ತಿದೆ. ನಿಮ್ಮ ರಾಶಿ ನಿಮ್ಮ ಪರವಾಗಿ ಕೆಲಸ ಮಾಡತೊಡಗಿದೆ. ಇನ್ನು ಮುಂದಿನ 24 ಗಂಟೆಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸುತ್ತದೆ. ಇದು ಕೇವಲ ಒಂದು ಘಟನೆ ಅಲ್ಲ, ಅದು ನಿಮ್ಮ ಜೀವನದ ತಿರುವು ಬಂದಾಗಲೇ ನಿಮ್ಮ ವಿರುದ್ಧ ಇದ್ದಂಥವರು ತಮ್ಮದೇ ಕುತಂತ್ರದಲ್ಲಿ ಸಿಲುಕಿಕೊಳ್ತಾರೆ. ಒಟ್ಟಾರೆಯಾಗಿ ಮೇ 1, 2, 3, 4, 5, 6 ದಿನಗಳ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಮನೆ ಮತ್ತು ಮನಸ್ಸುಗಳಲ್ಲಿ ದೊಡ್ಡದಾದ ಪರಿವರ್ತನೆ, ಬದಲಾವಣೆ, ಬೆಳವಣಿಗೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಹೆಚ್ಚಿನ ಒಂದು ಧನಲಾಭವನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಈಗ ಶುರುವಾಗ್ತಾ ಇದೆ. ಈ ಸಮಯ ನೀವು ಮಾಡಬೇಕಾದಂತಹ ವಿಶೇಷವಾದ ತಪ್ಪು ಅಥವಾ ಸರಿಯಾದ ಕೆಲಸಗಳನ್ನು ನಾವು ತಿಳಿಸಿಕೊಡ್ತೇವೆ. ಅದರ ಮೇಲೆ ನಿಗಾವನ್ನು ವಹಿಸಬೇಕು ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು. ನಿಮ್ಮ ಗೌರವವನ್ನು ಕುಸಿಯದಂತೆ ನೋಡಿಕೊಳ್ಳೋಕ್ಕೆ, ನಿಮ್ಮ ಮಾನ ಮತ್ತಷ್ಟು ಹೆಚ್ಚಾಗೋದಕ್ಕೆ, ನಿಮ್ಮ ಪ್ರಾಣದ ಮೇಲೆ ಪ್ರೀತಿ ಹೆಚ್ಚಾಗೋದಕ್ಕೆ ಈ ಸಂದರ್ಭದಲ್ಲಿ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಗೌರವಕ್ಕಾಗಿ ಹೋರಾಡ್ತಾರೆ. ಅದನ್ನು ನಿರ್ಮಿಸಲು ವರ್ಷಗಳ ಕಾಲ ಪರಿಶ್ರಮ ಪಡ್ತಾರೆ ಮತ್ತು ಅದನ್ನು ಯಾರೂ ಸುಲಭವಾಗಿ ಕಳೆದುಕೊಳ್ಳೋದಿಲ್ಲ. ನಿಮ್ಮಲ್ಲಿ ಆ ಶಕ್ತಿ ಇದೆ. ನಿಮ್ಮ ಸಹನೆ ನಿಮ್ಮ ದೊಡ್ಡ ಆಯುಧವಾಗಿದೆ. ಇಂದಿನ ದಿನ ನೀವು ಕೋಪಕ್ಕೆ ಒಳಗಾಗಬಹುದು, ಕೆಲವು ಸತ್ಯಗಳನ್ನು ತಿಳಿದುಕೊಂಡ ನಂತರ. ಆದರೆ ದಯವಿಟ್ಟು ಕೋಪ ಮಾಡಿಕೊಳ್ಬೇಡಿ, ಬುದ್ಧಿಯಿಂದ ನಡೆದುಕೊಳ್ಳಿ. ಏಕೆಂದರೆ ಬುದ್ಧಿ ನಿಮ್ಮನ್ನು ಗೆಲುವಿನ ಕಡೆಗೆ ಕರೆದುಕೊಂಡು ಹೋಗುತ್ತದೆ, ಆದರೆ ಕೋಪ ನಿಮ್ಮನ್ನು ಹಿನ್ನಡೆಗೆ ತಳ್ಳುತ್ತದೆ. ಕೋಪದಿಂದ ನಾಶ, ಕಟ್ಟಿಟ್ಟ ಬುದ್ಧಿ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಅನೇಕ ಸಂಕಷ್ಟಗಳು ಬಂದಿದೆ. ನೀವು ಅನೇಕ ಬಾರಿ ಒಂಟಿಯಾಗಿದ್ದೀರಾ. ಜನರು ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ, ಆದರೆ ದೇವರು ಯಾವಾಗಲೂ ನಿಮ್ಮ ಜೊತೆಗೆ ಇದ್ದಾನೆ. ಈಗ ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸಂತೋಷದ ಕಾಲ ಆರಂಭವಾಗ್ತಾ ಇದೆ. ನೀವು ನಿರೀಕ್ಷೆ ಮಾಡಿರದ ರೀತಿಯಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ನೀವು ಬಹಳ ದಿನಗಳಿಂದ ಎದುರು ನೋಡುತ್ತಿದ್ದಂತಹ ಅವಕಾಶಗಳು ಈಗ ನಿಮ್ಮ ಕೈ ಹಿಡಿಯುತ್ತದೆ, ನಿಮ್ಮ ಬಳಿ ಬರುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ಯಾವತ್ತೂ ಕೂಡ ವ್ಯರ್ಥವಾಗುವುದಿಲ್ಲ. ವೃಶ್ಚಿಕ ರಾಶಿಯವರು ಯಾವಾಗಲೂ ಕೂಡ ಶೂನ್ಯದಿಂದ ಶುರುವಾಗುತ್ತದೆ, ಶಿಖರದ ಹೊರಗೆ ಏರುವ ಸಾಧ್ಯತೆ ಇದೆ. ಹಲವಾರು ವರ್ಷ ಕಷ್ಟಪಟ್ಟು ಪ್ರಯತ್ನಪಟ್ಟು ದೊಡ್ಡ ದೊಡ್ಡ ಆಸ್ತಿ ಮನೆಯನ್ನು ಕಟ್ಟುಕೊಂಡ್ರೂ ಕೂಡ ನೀವು ಶತ್ರುಗಳ ಕಾಟ, ಕುಟುಂಬದವರ ಒಂದು ಕೇವಲವಾದ ಮಾತುಗಳಿಂದ ನೊಂದು ಬೆಂದು ಮತ್ತೆ ಎಲ್ಲವನ್ನ ಪುನಃ ಪ್ರಾರಂಭ ಮಾಡುವಂತಹ ಶೂನ್ಯದ ಸ್ಥಿತಿಗೆ ಬಂದಿರಬಹುದು. ಆದರೆ ನಿಮ್ಮ ಕಷ್ಟ ಯಾವತ್ತೂ ಕೂಡ ನಾಶವಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ. ನಿಮ್ಮ ಕಷ್ಟ, ಸುಖ ಎಲ್ಲವನ್ನ ಕೂಡ ದೇವರು
ದೇವರು ಮೇಲೆ ನಿಂತು ಪರೀಕ್ಷೆ ಮಾಡ್ತಾ ಇದ್ದಾನೆ. ಈಗ ನಿಮಗೆ ಉತ್ತಮವಾದ ಪದವಿ ಅಥವಾ ಉನ್ನತವಾದ ಯಾವುದೇ ರೀತಿಯ ಒಂದು ದೊಡ್ಡದಾದ ಉಡುಗೊರೆ ಕಾದಿರುವಂತಹ ಸಮಯ. ಇದನ್ನು ನೀವು ನಿರ್ಲಕ್ಷ್ಯ ಮಾಡಿಕೊಂಡ್ರೆ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬಾರದಂತೆ ಮಾಡಿಕೊಳ್ತೀರಾ. ಆದ್ದರಿಂದ ನಾವು ಹೇಳುವಂತಹ ಪ್ರತಿಯೊಂದು ಮಾತನ್ನು ಕಿವಿ ಕೊಟ್ಟು ಶಾಂತವಾದ ಸ್ಥಳದಲ್ಲಿ ಕುಳಿತು ನೋಡಿ. ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವಂಥವರು ಆದರೆ ನಿಮ್ಮ ಮಾರ್ಗದಿಂದ ಹಿಂತಿರುಗಬಾರದು. ಇತರರ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡಬೇಡಿ. ನಿಮ್ಮ ಗುರಿಗಳ ಮೇಲೆ ಕಣ್ಣಿಟ್ಟುಕೊಳ್ಳಿ. ಮುಂದಿನ 24 ಗಂಟೆಗಳ ಒಳಗೆ ನೀವು ತೆಗೆದುಕೊಳ್ಳುವಂತಹ ಮುಖ್ಯವಾದ ನಿರ್ಧಾರಗಳು ಬಹಳ ಮುಖ್ಯವಾಗಿರುತ್ತದೆ. ಆದ್ದರಿಂದ ಯಾವುದೇ ಕೆಲಸ ಮಾಡಿದರೂ ಕೂಡ ಯೋಚನೆ ಮಾಡಿ ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಕೆಲವು ಕೆಲಸದಲ್ಲಿ ನಿಮಗೆ ತಾತ್ಕಾಲಿಕ ಅಡಚಣೆ ಉಂಟಾಗಬಹುದು, ಆದರೆ ಅದು ನಿಮಗೆ ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ನಿಮ್ಮ ಆರೋಗ್ಯ ಅದ್ಭುತವಾಗಿದ್ದರೆ ಯಾವುದೇ ಕೆಲಸವನ್ನ ಕೂಡ ನೀವು ಮಾಡೋದಕ್ಕೆ ಶಕ್ತಿ, ಧೈರ್ಯ. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ ಪೀಠ 51 ವರ್ಷ ಸುದೀರ್ಘ ಅನುಭವವುಳ್ಳ ಜ್ಯೋತಿಷರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಗುರುಗಳನ್ನು ನೇರವಾಗಿ ಬೆಂಗಳೂರು ಮತ್ತು ಮೈಸೂರಲ್ಲಿ ಭೇಟಿ ಕೂಡ ಆಗಬಹುದು. ಕೇವಲ ಫೋನಿನ ಮೂಲಕ ಪರಿಹಾರ. ನಿಮ್ಮ ಜೀವನದ ಸಮಸ್ಯೆಗಳಾದ ಶ್ರೀಪರಸ ವಶೀಕರಣ, ಗಂಡ ಹೆಂಡತಿ ಕಲಹ, ಲೈಂಗಿಕ ಸಮಸ್ಯೆ, ಅತ್ಯಸೂಚಿ ಜಗಳ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೋರ್ಟ್ ಕೇಸ್ ಮತ್ತು ಇಷ್ಟಪಟ್ಟವರು ನಿಮ್ಮಂತಾಗಲು, ವಿಚಾರ ಕೊಟ್ಟ ಹಣ ವಾಪಸ್ ಬರಲು, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಮಾಂತ್ರಿಕ ಆದಿಶಕ್ತಿ ದೇವತೆಗಳ ನಾಗಬ್ರಾಹ್ಮಣಿ ರಕ್ತೇಶ್ವರಿ ಅಗೋರಿ ನಾಗಸಾಧುಗಳ ರಹಸ್ಯ ಮತ್ತು ಮಂತ್ರಶಕ್ತಿಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮೊಬೈಲ್ ನಂಬರ್ 9611696654. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕೆಲವು ಕೆಲಸಗಳಲ್ಲಿ ಅಸಮಾಧಾನಗಳು ಕಾಣಬಹುದು, ಆದರೆ ಸಹನೆಯಿಂದ ಎಲ್ಲವೂ ಸರಿ ಹೋಗುತ್ತದೆ. ಪ್ರೀತಿಯ ಸಂಬಂಧದಲ್ಲಿ ಸ್ವಲ್ಪ ದೂರ ಅಥವಾ ಅರ್ಥ ಮಾಡಿಕೊಳ್ಳುವ ಸಮಸ್ಯೆ ಕಂಡು ಬರುತ್ತದೆ, ಆದರೆ ಸಮಯದೊಂದಿಗೆ ಅವು ಸರಿ ಹೋಗ್ತಾ ಹೋಗುತ್ತೆ. ಈ ಸಮಯ ನಿಮಗೆ ಆತ್ಮ ಪರಿಶೀಲನೆ ಮಾಡುವಂತಹ ಅದ್ಭುತವಾದ ಸಮಯ. ನಿಮ್ಮ ತಪ್ಪುಗಳನ್ನು ತಿಳಿದು ಸರಿಪಡಿಸಿಕೊಳ್ಳಿ. ಸ್ನೇಹಿತರೆ, ಜೀವನದಲ್ಲಿ ಯಶಸ್ಸು ಒಂದೇ ದಿನದಲ್ಲಿ ಬರೋದಿಲ್ಲ, ಆದರೆ ನಿಮ್ಮ ಶ್ರಮ ಮತ್ತು ಧೈರ್ಯ ನಿಮಗೆ ಅದನ್ನು ತಂದು ಕೊಡುತ್ತದೆ. ಈಗ ನಿಮ್ಮ ಭಾಗ್ಯ ನಿಮ್ಮ ಪರವಾಗಿರುತ್ತದೆ. ದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತದೆ. ಇದನ್ನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ಈ ಅಧ್ಯಾಯವು ಸಂತೋಷ, ಯಶಸ್ಸು, ಗೌರವದಿಂದ ತುಂಬಿರಲಿದ್ದು ಆರೋಗ್ಯದಿಂದ ಮತ್ತು ಆದಾಯದಿಂದ ನೀವು ಧೈರ್ಯದಿಂದ ಮುಂದೆ ಸಾಗ್ತೀರಾ. ನಿಮ್ಮ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಬೇಡಿ. ದೇವರನ್ನ ನಂಬಿ ಯಾವುದೇ ರೀತಿಯ ಕೆಲಸ ಮಾಡಿದ್ರು ಕೂಡ ನಿಮಗೆ ಅದರಲ್ಲಿ ಐಶ್ವರ್ಯ, ನೆಮ್ಮದಿ, ಶಾಂತಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜೀವನದ ಕಷ್ಟಗಳು ಈಗ ಅಂತ್ಯ ಹಾಡುವಂತಹ ಸಮಯ ಬಂದಿದೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮೇ 1, 2, 3, 4, 5, 6 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡದಾದ ಬದಲಾವಣೆ. ನೀವು ನಿರ್ಧಾರ ತೆಗೆದುಕೊಳ್ಳುವಾಗ ಕೋಪದಿಂದ ಪ್ರತಿಕ್ರಿಯೆ ಮಾಡಿದ್ರೆ ಅದು ನಿಮ್ಮ ವಿರೋಧಿಗಳಿಗೆ ಸಹಾಯವಾಗುತ್ತೆ, ಆದರೆ ನೀವು ಶಾಂತವಾಗಿ ಬುದ್ಧಿವಂತಿಕೆಯಿಂದ ನಡೆದುಕೊಂಡರೆ ನೀವು ಗೆಲ್ತೀರಾ. ಈ ಸಮಯದಲ್ಲಿ ನಿಮ್ಮ ಮಾತುಗಳು, ನಿಮ್ಮ ವರ್ತನೆ ತುಂಬಾ ಮುಖ್ಯವಾಗಿರುತ್ತದೆ. ಒಂದು ತಪ್ಪು ಮಾತು ಒಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಬಹುದು. ಕೆಲವು ಯೋಜನೆಗಳು ತಾತ್ಕಾಲಿಕವಾಗಿ ನಿಲ್ಲಿಸಬಹುದು, ಆದರೆ ದಿಕ್ಕು ಬದಲಾಯಿಸಬಹುದು. ಇದನ್ನು ನಕಾರಾತ್ಮಕವಾಗಿ ನೋಡಬೇಡಿ. ಇದು ನಿಧಾನವಾಗಿ ಉತ್ತಮವಾದ ಹೊಸ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತೆ. ನಿಮ್ಮ ಆರ್ಥಿಕವಾದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅಸ್ಥಿರತೆಯನ್ನು ಕಂಡುಕೊಳ್ಬಹುದು. ಇದು ತಾತ್ಕಾಲಿಕವಾಗಿ ಮಾತ್ರ ಇರುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕು ಕಂಡುಕೊಳ್ಳಬೇಕಾದರೆ ದೇವರು ನಿಮಗೆ ನಡೆಸುತ್ತಿರುವಂತಹ ಈ ಅವಕಾಶವನ್ನು ಕೈಚೆಲ್ಲಬೇಡಿ. ನಿಮ್ಮ ಮೇಲೆ ನಂಬಿಕೆಯನ್ನು ಇಡಿ. ನಿಮ್ಮ ಕನಸುಗಳನ್ನು ನಿಜವಾಗಿಸಲು ಹೆಜ್ಜೆ ಇಡಿ. ಜನರು ಏನು ಬೇಕಾದರೂ ಹೇಳುತ್ತಾರೆ ಎಂಬುದನ್ನು ಹೆಚ್ಚು ಗಮನ ಕೊಡಬೇಡಿ. ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ ಮತ್ತು ಅದನ್ನು ಅನುಸರಿಸಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಸಂಪತ್ತು. ನೀವು ನಿಮ್ಮನ್ನು ನಂಬಿದರೆ ಯಾವುದನ್ನು ಕೂಡ ಸಾಧಿಸಬಹುದು. ಸ್ನೇಹಿತರೆ, ಖಂಡಿತವಾಗಿ ಈಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ. ಮೇ ತಿಂಗಳು ಶಕ್ತಿಶಾಲಿ ಸಮಯ, ಏಕೆಂದರೆ ಮೇ 1ನೇ ತಾರೀಕೆ ನಿಮಗೆ ಹುಣ್ಣಿಮೆ ಕೂಡ ಬರ್ತಾ ಇರೋದ್ರಿಂದ ಈ ಹುಣ್ಣಿಮೆಯಿಂದ ನಿಮ್ಮ ಬಾಳಿನಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇದು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ತಂದುಕೊಡುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಲಾಭ, ಯಶಸ್ಸು, ಆಸ್ತಿ, ಗೌರವ ಮತ್ತು ಹೊಸ ಮನೆ ಕನಸು, ಹೊಸ ವಾಹನದ ಕನಸು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕನಸು ಎಲ್ಲವನ್ನ ನನಸು ಮಾಡ್ಕೊಳ್ತೀರಾ. ಈ ಸಮಯವನ್ನು ಪ್ರೀತಿ ಮತ್ತು ಗೌರವದಿಂದ ಬರಮಾಡ್ಕೊಳ್ತೀರಾ. ನೆಮ್ಮದಿಯನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಸರಿಯಾಗಿ ಮೇ 1ರಿಂದ 6ನೇ ತಾರೀಕಿನವರೆಗೂ ನಿಮ್ಮ ಜೀವನದಲ್ಲಿ ನಂಬಿಕೆ ಫಲಪ್ರದವಾಗುತ್ತದೆ. ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ನಿಮ್ಮ ಜೀವನವನ್ನು ಉಜ್ವಲವಾದ ಭವಿಷ್ಯದ ಕಡೆ ಕೊಂಡೊಯ್ಯುವಂತಹ ಜವಾಬ್ದಾರಿ ದೇವರ ಮೇಲಿರೋದ್ರಿಂದ ನೀವು ಯಶಸ್ಸಿನ ಶಿಖರವನ್ನು ಆದಷ್ಟು ಬೇಗ ಸುಲಭವಾಗಿ ತಲುಪ್ತೀರಾ. ಆದರೂ ಕೂಡ ಅನಗತ್ಯವಾದ ಖರ್ಚುಗಳನ್ನು ತಪ್ಪಿಸಬೇಕು. ದೊಡ್ಡ ಹೂಡಿಕೆಯನ್ನು ಮಾಡುವಾಗ ಯೋಚನೆ ಮಾಡಿ ಮುಂದುವರಿಬೇಕು. ಕುಟುಂಬದಲ್ಲಿ ಯಾವುದೇ ಗೊಂದಲ ಕಾಣಿಸಿಕೊಂಡ್ರೂ ಕೂಡ ನೀವು ಮಾತುಗಳ ಮೂಲಕ ಎಚ್ಚರಿಕೆಯನ್ನು ಬಳಸಿ
ಪಾಲಿಸಬೇಕು. ನೀವು ಬೇರೆಯವರ ಭಾವನೆಯನ್ನು ಗೌರವಿಸಿದಾಗ ಮಾತ್ರ ನಿಮಗೆ ಪ್ರೀತಿ ಮತ್ತು ಸಂಬಂಧಗಳ ವಿಚಾರದಲ್ಲಿ ಲಾಭ ಸಿಗುತ್ತೆ. ಇಲ್ಲದಿದ್ದರೆ ಎಲ್ಲವನ್ನ ಕಳೆದುಕೊಳ್ಬೇಕಾಗುತ್ತೆ. ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಇದರಿಂದ ಮನಸ್ತಾಪ ಜಾಸ್ತಿ ಆಗುತ್ತೆ. ಆದರೆ ನಿಮ್ಮ ಮುಂದಿನ ಹೆಜ್ಜೆಗಳು ಯಾವುದನ್ನು ನಿಮ್ಮ ಯಶಸ್ಸನ್ನು ತಡಿಬಾರ್ದು. ಆರೋಗ್ಯದ ವಿಚಾರದಲ್ಲಿ ನೀವು ಹೆಚ್ಚು ಗಮನವನ್ನು ಕೊಡಬೇಕು. ನಿಮ್ಮ ಮನಸ್ಸನ್ನು ಶಾಂತವಾಗಿರಲು ಧ್ಯಾನ, ಯೋಗ ಮತ್ತು ಶಕ್ತಿಯನ್ನು ಹೆಚ್ಚಿಸಬೇಕು. ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಳ್ಳುವ ಸಮಯ ಬಂದಿದೆ. ದೇವರು ನಿಮಗೆ ಈ ಹೊಸ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದನ್ನು ಕೈಚೆಲ್ಲಿ ಕುಳಿತುಕೊಳ್ಳಬೇಡಿ. ನಿಮ್ಮ ಜೀವನದ ಮೇಲೆ ಧ್ಯಾನವನ್ನು ಕೇಂದ್ರೀಕರಿಸಿ ನಿಮ್ಮ ವ್ಯವಹಾರವನ್ನು ದೃಢವಾಗಿಸಿ. ನಂಬಿಕೆಯಿಂದ ಈ ಸಮಯವನ್ನು ಆತ್ಮವಿಶ್ವಾಸದಿಂದ ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡು ನೀವು ನಂಬಿದ್ದನ್ನು ಸಾಧಿಸಲು ಈ ಸಮಯ ಸೂಕ್ತವಾಗಿದೆ. ಮೇ 1ರಿಂದ 10ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ನಡೀತಾ ಹೋಗುತ್ತೆ. ಇದಕ್ಕೆ ದೇವರ ಅನುಗ್ರಹ ಸಾಕ್ಷಿಯಾಗುತ್ತೆ. ಏಕೆಂದರೆ ನೀವು ಜೀವನದಲ್ಲಿ ಎಲ್ಲವನ್ನ ಕೂಡ ಅದ್ಭುತವಾಗಿ ನಿರ್ವಹಿಸುವಂಥ ಚಾಣಾಕ್ಷತನ, ಶಕ್ತಿ, ಧೈರ್ಯವನ್ನು ಹೊಂದಿರತಕ್ಕಂತಹ ಜನರು ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಅದ್ಭುತವಾದ ಶಕ್ತಿ ಇರುತ್ತದೆ. ಆದ್ದರಿಂದ ದೇವರು ಕೊಡುವಂತಹ ಕಠಿಣ ಪರೀಕ್ಷೆಗಳು ನಿಮ್ಮ ಜೀವನದ ಅತ್ಯಂತ ಮಹತ್ವವಾದ ಪಾಠವನ್ನು ಕಲಿಸುತ್ತದೆ. ಈ ಪರೀಕ್ಷೆಗಳ ನಂತರ ಬರುವ ಯಶಸ್ಸು ಮತ್ತು ಸಂತೋಷ ಹೆಚ್ಚು ದೀರ್ಘಕಾಲದ ಹೊರಗೆ ಉಳಿದುಕೊಳ್ಳುತ್ತದೆ. ನೀವು ಈ ಸಮಯವನ್ನು ಧೈರ್ಯ, ಸಹನೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಎದುರಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಆಗೋದು ಖಚಿತ. ಖಂಡಿತ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ನಂಬಿರುವಂತಹ ದೈವವನ್ನು ಆರಾಧನೆ ಮಾಡಿ ಆಧ್ಯಾತ್ಮಿಕವಾಗಿ ನೋಡಿದರೆ ಈಗ ದೇವರ ಪರೀಕ್ಷೆಗಳು ನಿಮ್ಮೊಳಗಿನ ಆತ್ಮಶಕ್ತಿಯನ್ನು ಹೊರತೆಗೆಯುವ ಸಮಯ. ಈ ಸಮಯದಲ್ಲಿ ಧ್ಯಾನ, ಜಪ, ತಪ ಅಥವಾ ಯೋಗದಂತಹ ಕಾರ್ಯಕ್ರಮವನ್ನು ಅನುಸರಿಸಿ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಜಪಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಇದರಿಂದ ನಿಮ್ಮ ಮನಸ್ಸು ಸ್ಥಿಮಿತಕ್ಕೆ ಬರುತ್ತದೆ. ನೀವು ನಿಮ್ಮ ಕರ್ಮವನ್ನು ಸರಿಯಾಗಿ ಮಾಡ್ತಾ ಹೋದರೆ, ಧೈರ್ಯದಿಂದ ಮುಂದೆ ಸಾಗಿದ್ರೆ ದೇವರ ಆಶೀರ್ವಾದ ನಿಮ್ಮ ಕೈ ಹಿಡಿಯುತ್ತೆ. ನಿಮ್ಮನ್ನು ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಬರ್ತಕ್ಕಂತಹ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಫಲಿತಾಂಶಗಳು ಜೀವನದಲ್ಲಿ ಮುಂದೆ ದೊಡ್ಡದಾದ ಒಂದು ಯಶಸ್ಸನ್ನು ತಂದುಕೊಡುತ್ತೆ ಅನ್ನೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತಪ್ಪು ವ್ಯಕ್ತಿಗಳನ್ನು ದೂರ ಮಾಡಿ ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರೇರೇಪಿತರಾಗಿ ವಿಶೇಷವಾದ ವ್ಯಕ್ತಿಗಳು ಮಾರ್ಗದರ್ಶನವನ್ನು ನೀಡ್ತಾರೆ. ನಿಮ್ಮ ದೊಡ್ಡ ದೊಡ್ಡ ಕನಸುಗಳು, ಬದಲಾವಣೆಗಳನ್ನು ಕಾಣಿಸಿಕೊಳ್ಳೋಕೆ ಈ ಸಮಯದಲ್ಲಿ ಶುರು ಮಾಡುತ್ತೆ. ದೇವರು ನಿಮಗೆ ಕಷ್ಟ ಕೊಡ್ತಾರೆ, ನಂತರ ಅದಕ್ಕಿಂತ ದೊಡ್ಡ ಫಲವನ್ನು ನೀಡ್ತಾರೆ. ನೀವು ಸಹನೆ ಮತ್ತು ನಿಷ್ಠೆಯಿಂದ ಈ ಸಮಯವನ್ನು ದಾಟಿದರೆ ನಿಮ್ಮ ಜೀವನದಲ್ಲಿ ಸ್ಥಿರತೆ, ಗೌರವ, ಆರ್ಥಿಕ ಭದ್ರತೆ ಹೆಚ್ಚಾಗುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಕೂಡ ದೊಡ್ಡ ಸಾಧನೆಯನ್ನು ಮಾಡ್ತೀರಾ. ಸಮಾಜದಲ್ಲಿ ಉತ್ತಮವಾದ ಹೆಸರನ್ನು ಗಳಿಸಿಕೊಳ್ತೀರಾ. ಈಗ ಪರೀಕ್ಷೆಗಳು ನಿಮ್ಮ ಜೀವನವನ್ನು ಕೆಡಿಸಲು ಅಲ್ಲ, ಬದಲಿಗೆ ಅದನ್ನು ಇನ್ನಷ್ಟು ಬಲಶಾಲಿ ಮತ್ತು ಶಕ್ತಿಶಾಲಿಯಾಗಿ ಯಶಸ್ವಿ ಮಾಡಲು ಬಂದಿದೆ ಅನ್ನೋದನ್ನು ಮರಿಬೇಡಿ, ನೆನಪಿಡಿ. ವೃಶ್ಚಿಕ ರಾಶಿಯವರೇ, ಈ ಸಮಯ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.